ನಮಸ್ಕಾರ, ನಾನು ಶಿವಕುಮಾರ್. ಸೊ ಎಕ್ಸಸೈಸ್ 4.1 ಕ್ವಾಡ್ರಾಟಿಕ್ ಇಕ್ವೇಷನ್ ಚಾಪ್ಟರ್ ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, ಸೊ ಎಕ್ಸಸೈಸ್ 4.1 ಅಲ್ಲಿ ಸೆಕೆಂಡ್ ಕ್ವೆಶನ್, ಸೆಕೆಂಡ್ ಮೇನ್ ಕ್ವೆಶನ್, ಥರ್ಡ್ ಸಬ್ ಕ್ವೆಶನ್. ಓಕೆ, ಕ್ವೆಶನ್ ಹೇಳುತ್ತೆ, ರೋಹನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ. ಓಕೆ, 3 ವರ್ಷಗಳ ನಂತರ ಅವರ ವಯಸ್ಸುಗಳ ವರ್ಷಗಳಲ್ಲಿ ಓಕೆ ಗುಣಲಬ್ಧವು 360 ಆಗುತ್ತದೆ. ನಾವು ರೋಹನನ ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ. ಓಕೆ, ರೋಹನ್ಸ್ ಮದರ್ ಇಸ್ 26 years ಓಲ್ಡರ್ ದೆನ್ ಹಿಮ್. ಓಕೆ, ಅವನಿಗಿಂತ 26 ವರ್ಷ ದೊಡ್ಡವರು. ದ ಪ್ರಾಡಕ್ಟ್ ಆಫ್ ದಿಯರ್ ಏಜಸ್ ಇನ್ ಇಯರ್ಸ್. ಓಕೆ, 3 years ಫ್ರಮ್ ನೌ ವಿಲ್ ಬಿ 360. ಓಕೆ, ಸೊ ವಿ ವುಡ್ ಲೈಕ್ ಟು ಫೈಂಡ್ ರೋಹನ್ಸ್ ಪ್ರೆಸೆಂಟ್ ಏಜ್. ಒಂದು ಪರ್ಸನ್ ಇದ್ದಾರೆ, ಅವರ ಒಂದು ಸ್ಟೂಡೆಂಟ್ ಇದ್ದಾರೆ ರೋಹನ್. ಓಕೆ, ಅವ್ರ ಏಜ್ ಗೊತ್ತಿಲ್ಲ, ಅದೇ ಫೈಂಡ್ ಔಟ್ ಮಾಡಬೇಕು. ಬಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂದರೆ ರೋಹನ್ಸ್ ಮದರ್ ರೋಹನಿಂದ ಏಜ್ ಎಕ್ಸ್ ಅಂತ ತಗೊಂಡಿದ್ವಿ, ಅವ್ರ ಏಜ್ಗಿಂತ 26 ವರ್ಷ ದೊಡ್ಡವರಿದ್ದಾರೆ. ಓಕೆ, ಸೊ ಈ ಕಂಡೀಷನ್ ಗೊತ್ತಾಯ್ತಾ? ಈಗ ದ ಪ್ರಾಡಕ್ಟ್ ಆಫ್ ದಿಯರ್ ಏಜ್ ಅಂದರೆ ಇವರಿಬ್ಬರದು ಏಜಸ್ ಅಂದರೆ ಫಾರ್ ಎಕ್ಸಾಂಪಲ್ ರೋಹನಿಂದು 10 ಇತ್ತು, ಅವ್ರ ಮದರ್ದು 30 ಇತ್ತು, ಅಂದರೆ ಇಬ್ಬರದು ಏಜ್ ಮಲ್ಟಿಪ್ಲೈ ಮಾಡಿದಾಗ 300 ಆಯಿತು. ಬಟ್ ಇಲ್ಲಿ ಕಂಡೀಷನ್ ಹಂಗಿಲ್ಲ, 360 ಕೊಟ್ಟಿದ್ದಾರೆ. 360, ಬಟ್ ಅದು ಯಾವಾಗ? 3 years ಫ್ರಮ್ ನೌ, 3 ವರ್ಷ ಆದಮೇಲೆ. ರೋಹನಿ ಇಲ್ಲಿಂದ 3 years. ಓಕೆ, ಫ್ರಮ್ ನೌ 3 years ಅಂತಂದರೆ ರೋಹನಿಗೂ 3 ವರ್ಷ ಆಯ್ತಾ, x+3. ಓಕೆ, ಇದು ರೋಹನಿಂದು x+3 ಏಜ್ ಆಯ್ತು, ಯಾಕಂದ್ರೆ ಈಗ ಪ್ರೆಸೆಂಟ್ ಏಜ್ ಅವ್ರದ್ದು ಎಕ್ಸ್ ಅಂತ ತಗೊಂಡಿದ್ವಿ. ಓಕೆ, ರೋಹನ್ಸ್ ಮದರ್ಸ್ ಏಜ್ ಈಕ್ವಲ್ ಟು x+26 ಅಂತೂ ಪೈಲಾನೇ ಐತೆ. x+26 26 ವರ್ಷ ದೊಡ್ಡವರು. ಇದು ಆದ್ಮೇಲೆ 3 ವರ್ಷ ದೊಡ್ಡವರು ಅಂದ್ರೆ ಇಲ್ಲಿನೂ 3 ಆ್ಯಡ್ ಮಾಡಿದ್ವಿ. ಈ ಪರ್ಸನ್ ರೋಹನ್ ಅವರಿಗೂ 3 ವರ್ಷ ಆ್ಯಡ್ ಮಾಡಿದ್ವಿ, ಇವ್ರಿಗೂ ಆ್ಯಡ್ ಮಾಡಿದ್ವಿ. ಹಂಗಂದ್ರೆ x+3 ಮತ್ತೆ 26 + 23 is 29, x+29. ಓಕೆ, ಸ್ಯಾಟಿಸ್ಫೈ ಆಯ್ತಾ? ಇಬ್ಬರದು 3 ವರ್ಷ ನಂತರ ಕ್ಯಾಲ್ಕುಲೇಟ್ ಮಾಡಂದ್ವಿ. ಬಟ್ ಟೋಟಲ್ ಎಷ್ಟು ಬಂತು? 360. x+3 ಇಂಟು x+29 ಈಕ್ವಲ್ ಟು 360. ಸೊ ಇದನ್ನ ಡಿಸ್ಟ್ರಿಬ್ಯೂಟಿವ್ ಥಿಯರಿಯಿಂದ ಮಲ್ಟಿಪ್ಲೈ ಮಾಡೋಣ. x ಇಂಟು x is x², x into 29, x into 29 is 29x. ಇಲ್ಲಿ 3 into x plus 3x, 3 into 29, 3 9s ಡೈರೆಕ್ಟ್ಲಿನೂ ಮಾಡ್ಬೋದು, ಯಾಕಂದರೆ ಇದು 30 ಇದೆ. ನಿಯರೆಸ್ಟ್ ನಂಬರ್ ಅಂದರೆ 30. 3 30s 90 ಬಂತ. 1 ನಂಬರ್ 3 ಸಲ ತೆಗಿಬೇಕು ಅಂದರೆ 87. x² plus 32x plus 87 ಈಕ್ವಲ್ ಟು 360. ಸೊ ಈ 360 ಈ ಕಡೆ ತೊಗೊಂಬರ್ತಾ ಇದ್ದೀವಿ. x² plus 32x plus 87 minus 360 ಈಕ್ವಲ್ ಟು 0. 360 minus 87, 360 minus 90 ಮಾಡಿದರೆ 270 ಆಗುತ್ತೆ. ಇದು 273. ಚೆಕ್ ಮಾಡೋಣ. 360 minus 87, 3, ಇಲ್ಲಿ 5 ಉಳಿಯುತ್ತೆ, 273 ಮೈನಸ್ ಅಲ್ಲಿ x² plus 32x minus 273 ಈಕ್ವಲ್ ಟು 0. 273 ಪ್ರೈಮ್ ಫ್ಯಾಕ್ಟರೈಸೇಷನ್. 2 + 7 9, 9 + 3 12. 12 ಅಂದರೆ 3 ಇಂದ ಡಿವೈಡ್ ಆಗುತ್ತೆ. 3 9s 1s. ನೆಕ್ಸ್ಟ್ 91 ಇದೆ. 7 ಇಂದ ಟ್ರೈ ಮಾಡೋಣ.
7 1s are 7. Okay. 2 ಉಳಿಯುತ್ತೆ. 7 3s. ಓಕೆ. ಸೊ 13 1s, 13 ಪ್ರೈಮ್ ನಂಬರ್, 13 1s. ಇವಾಗ ನಮಗೆ ಹೆಂಗೆ ಬರ್ಬೇಕಂತಂದರೆ ಮಲ್ಟಿಪ್ಲೈ ಮಾಡಿದಾಗ -273 ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ 32 ಬರಬೇಕು. ಸೊ ಕಾಂಬಿನೇಷನ್ ಹುಡುಕ್ಬೇಕಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಗೊತ್ತಿರಬೇಕು, ಭಾಳ ಇಂಪಾರ್ಟೆಂಟ್ ಇದೆ. ಸೊ 7 3s 21 ಆಸ್ಪಾಸು ಬರ್ತಾ ಇಲ್ಲ ಇದು 13. ಓಕೆ. ಸೊ ಇದನ್ನು ಆ್ಯಡ್ ಮಾಡಿದ್ರು 21 + 13 is 34. ಬಟ್ ನಮಗೆ 32 ಬೇಕು. ಬಟ್ ಅದನ್ನೇ ನಾನು ರಿವರ್ಸ್ ಮಾಡಿದಾಗ 13 × 3 is 39. ಓಕೆ. 39 × 7 is 273. ಸೊ ಮೈನಸ್ ಬೇಕು, ಇಲ್ಲಿ ಪ್ಲಸ್ ಬೇಕು. ಸೊ ನಾನು -7 ಮಾಡ್ತೀನಿ. 39 × -7, 7 9s 63, 6 ಕ್ಯಾರಿ 273. ಎಸ್, ಸ್ಯಾಟಿಸ್ಫೈ ಆಯಿತು. ಯಾಕಂದರೆ 39 - 37, 39 - 7 is 32. ಕ್ಲಿಯರ್? ಸೊ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಿದಾಗ ನಮಗೆ ವ್ಯಾಲ್ಯೂಸ್ ಬಂತು. x² + 39x - 7x - 273. ಓಕೆ. ಸೊ ಇಲ್ಲಿಂದ x ಕಾಮನ್ ತಗೋತಾ ಇದ್ದೀನಿ. x + 39 -7 ಕಾಮನ್ ಮಾಡ್ಕೊತಾ ಇದ್ದೀನಿ. x + 39. ಓಕೆ. ಸೊ ಎರಡು ವ್ಯಾಲ್ಯೂಸ್ ಬಂತು. ಓಕೆ. ಸೊ ಈ ಸ್ಟೆಪ್ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ. x + 39 ಒಂದು, x - 7 = 0. ಇದು 0, ಇದು 0. ಸೊ x + 39 = 0, x - 7 = 0. ಈ +39 ಈ ಕಡೆ ಬಂದಾಗ x = -39. ಇದು x = ಈ -7 ಈ ಕಡೆ ಬಂದಾಗ x = 7. ಯಾವ ಪರ್ಸನಿಂದು ಏಜ್ -39 ಬರಲ್ಲ. ಸೊ ಇದು ಎಲಿಮಿನೇಟ್ ಆಯಿತು. ರೋಹನ್ಸ್ ಪ್ರೆಸೆಂಟ್ ಏಜ್ = 7. ಇದೇ ನಮ್ಮ ಆನ್ಸರ್. ರೋಹನಿಂದ ಇವಾಗಿಂದ ಏಜ್ 7 ಇದೆ. ಓಕೆ. ಸೊ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೇಲೆ ಗಮನ ಕೊಡಿ, ಭಾಳ ಇಂಪಾರ್ಟೆಂಟ್ ಇದೆ. ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಇಂದ ಕಾಂಬಿನೇಷನ್ಸೇ ಯೂಸ್ ಮಾಡಿ ನಾವು ಈ ನಂಬರ್ವರೆಗೂ ಹೋಗ್ತೀವಿ, ಪ್ಲಸ್ ಈ ನಂಬರ್ವರೆಗೂ ಬರ್ತೀವಿ. ಮಲ್ಟಿಪ್ಲೈ ಮಾಡಿದಾಗ -273, ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ +32. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೇಲೆ ಸ್ವಲ್ಪ ಗಮನ ಕೊಡಿ. ಥ್ಯಾಂಕ್ ಯು.